ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವರೆಲ್ಲ ಕ್ರಿಸ್ಮಸ್ ರಜೆಗಾಗಿ ಮೈಸೂರಿಗೆ ಹೋಗಿದ್ರು. ಅರಮನೆಗೆ ಮಾಡಲಾಗಿದ್ದ ವಿದ್ಯುತ್ ಅಲಂಕಾರದ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನ ಕಣ್ತುಂಬ್ಕೋತಾ ಇದ್ರು. ನೂರಾರು ಜನ ಅರಮನೆಯ ಹೊರಗೆ ಓಡಾಡ್ತಾ ಇದ್ರು. ಕ್ರಿಸ್ಮಸ್ ರಜೆ ಇತ್ತು, ಹೀಗಾಗಿ ಮೈಸೂರು ಕೂಡ ಜನನಿಬಿಡ ಆಗಿತ್ತು. ಈ ಸಂದರ್ಭದಲ್ಲೇ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಇದ್ದಕ್ಕಿದ್ದಂತೆ ಸ್ಫೋಟದ ಸದ್ದು. ಅಲ್ಲಿದ್ದವರಿಗೆಲ್ಲ ಗಾಬರಿ. ಕ್ಷಣಾರ್ಧದಲ್ಲಿ ಅಲ್ಲಿನ ಚಿತ್ರಣ ಬದಲಾಗಿ ಹೋಯಿತು. ಅಲ್ಲಿನ ಸುಂದರ ಪರಿಸರ ಆತಂಕಕ್ಕೀಡಾಯಿತು. ಎಲ್ಲಿ ನೋಡಿದ್ರು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ವಸ್ತುಗಳು. ಜನರ ಮುಖದಲ್ಲಿ ಭಯ ಕಾಣ್ತಾ ಇತ್ತು. ಅಲ್ಲಿಗೆ ಪೊಲೀಸರು ಬಂದರು. ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಅಷ್ಟೊತ್ತಿಗಾಗಲೇ ಅಲ್ಲೊಂದು ಬಲಿ ಕೂಡ ಆಗೋಗಿತ್ತು. ಅಲ್ಲಿ ಸ್ಫೋಟದ ತೀವ್ರತೆಗೆ ಬಲಿಯಾಗಿದ್ದವನು ಬಲೂನ್ ಮಾರಾಟಗಾರನಾಗಿದ್ದ. ಹಾಗೂ ಸ್ಫೋಟಕ್ಕೆ ಕಾರಣವಾಗಿದ್ದು ಆ ಬಲೂನ್ಗೆ ತುಂಬೋದಿಕ್ಕೆ ಅಂತ ತಂದಿದ್ದ ಅಂತ ಹೇಳಲಾಗುವ ಹೀಲಿಯಂ ತುಂಬಿದ್ದ ಸಿಲಿಂಡರ್ ಆಗಿತ್ತು. ಇದೆಲ್ಲ ಗೊತ್ತಾದ ನಂತರ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸ್ತಾ ಹೋದರು. ಅದರ ಜೊತೆಗೆ ಹೀಲಿಯಂ ತುಂಬಿದ್ದ ಸಿಲಿಂಡರ್ ಸ್ಫೋಟ ಅನ್ನೋದು ಗೊತ್ತಾದ ಕೂಡಲೇ ಅಲ್ಲಿ ಪ್ರಕರಣಕ್ಕೊಂದು ಟ್ವಿಸ್ಟ್ ಕೂಡ ಸಿಕ್ತು. ಹೀಲಿಯಂ ಅನ್ನೋದು ಸಹಜ ದಹನಕಾರಿ ಅನಿಲ ಅಲ್ಲ. ಆ ಸಿಲಿಂಡರ್ ಸ್ಫೋಟಗೊಳ್ಳೋದು ಕೂಡ ತುಂಬ ಅಪರೂಪ. ಹೀಗಿರುವಾಗ ಅಲ್ಲಿ ಅನುಮಾನಗಳು ಮೂಡೋದು ಸಹಜನೇ. ಸೊ ಈ ಪ್ರಕರಣವನ್ನು NIA ತಂಡ ಅವಲೋಕಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಏನಾಗಿರಬಹುದು? NIAಗಿರೋ ಅನುಮಾನಗಳೇನು? ಬಲೂನ್ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಅಂತಲೇ ಹೆಸರುವಾಸಿ. ಚಾಮುಂಡಿ ಬೆಟ್ಟ, ಮೈಸೂರು ಅರಮನೆ, ನಂಜನಗೂಡಿನಂಥ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳನ್ನು ಒಳಗೊಂಡಿರುವ ಈ ಪ್ರದೇಶ ಲಕ್ಷಾಂತರ ಜನರಿಗೆ ನೆಚ್ಚಿನ ತಾಣ. ಜೊತೆಗೆ ಮೈಸೂರು ಅನ್ನೋದು ಕೂಲ್ ಸಿಟಿ. ನಿಮಗೆ ಅನುಭವ ಆಗಿದೆಯೋ ಇಲ್ಲೋ, ಕರ್ನಾಟಕದ ಬೇರೆಲ್ಲ ಜಿಲ್ಲೆಗಳ ಪೊಲೀಸರಿಗೂ ಮೈಸೂರು ಜಿಲ್ಲೆಯ ಪೊಲೀಸರಿಗೂ ಸಾಕಷ್ಟು ವ್ಯತ್ಯಾಸಗಳೂ ಇವೆ. ಮೈಸೂರು ನಗರ ಮಾತ್ರ ಅಲ್ಲ, ಮೈಸೂರು ಜಿಲ್ಲೆಯ ಗ್ರಾಮೀಣ ಭಾಗದ ಪೊಲೀಸರು ಕೂಡ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ತುಂಬ ಪೊಲೈಟ್ ಆಗಿರ್ತಾರೆ, ಕೂಲ್ ಆಗಿ ಕೂಡ ಇರ್ತಾರೆ. ಹಾಗೆ ಮೈಸೂರಿಗೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ಕೊಡ್ತಾರೆ. ರಜೆಯ ದಿನಗಳಲ್ಲಿ ಆ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ನಿನ್ನೆ ಡಿಸೆಂಬರ್ 25 ಕ್ರಿಸ್ಮಸ್ ರಜೆ. ಹೀಗಾಗಿ ಮೈಸೂರು ತುಂಬಿ ತುಳುಕ್ತಾ ಇತ್ತು. ಅದರಲ್ಲೂ ಅರಮನೆಯಲ್ಲಿ ನಡೀತಿದ್ದ ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ದೀಪಾಲಂಕಾರ ಕೂಡ ಮಾಡಲಾಗಿತ್ತು. ಹೀಗಾಗಿ ಅರಮನೆಯನ್ನು ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಜನ ಬರ್ತಾರೆ ಅಂದಮೇಲೆ ಅಲ್ಲಿ ವ್ಯಾಪಾರ ಕೂಡ ಜೋರಾಗಿ ನಡೆಯುತ್ತೆ ಅಲ್ವಾ? ಚುರುಮುರಿ ಮಾರೋರಿಂದ ಹಿಡಿದು ಆಟಿಕೆಗಳು, ಬಲೂನುಗಳನ್ನು ಮಾರೋರವರೆಗೆ ಅಲ್ಲಿ ಜೀವನವನ್ನು ಸಾಕಷ್ಟು ಜನ ಕಟ್ಕೊಂಡಿರ್ತಾರೆ. ಗುರುವಾರ ಕೂಡ ಅಲ್ಲಿನ ವ್ಯಾಪಾರಿಗಳು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ಕೊಂಡು 4 ಕಾಸು ದುಡುಕೋತಾ ಇದ್ರು. ಆ ಸಂದರ್ಭದಲ್ಲೇ ಒಂದು ಸ್ಫೋಟ ಅಲ್ಲಿ ಸಂಭವಿಸಿತು. ಅರಮನೆಯ ಮುಂಭಾಗದಲ್ಲಿ ಬಲೂನ್ ವ್ಯಾಪಾರ ಮಾಡ್ತಾ ಇದ್ದವನೊಬ್ಬ ಸೈಕಲ್ ಹಿಂದೆ ಹೀಲಿಯಂ ಸಿಲಿಂಡರ್ ಅನ್ನ ಕಟ್ಕೊಂಡು ಬಲೂನುಗಳಿಗೆ ಗಾಳಿ ತುಂಬಿ ಮಾರಾಟ ಮಾಡ್ತಾ ಇದ್ದ. ಹೀಲಿಯಂ ಅನ್ನೋದು ಸಾಮಾನ್ಯ ಗಾಳಿಗಿಂತ 1.08 ಕಡಿಮೆ ತೂಕವನ್ನು ಹೊಂದಿರುತ್ತೆ. ಅಂದರೆ ಗಾಳಿಗಿಂತ ಹಗುರವಾಗಿರುವ ಅನಿಲ ಅದು. ಹೀಗಾಗಿ ಹೀಲಿಯಂ ತುಂಬಿದ ಬಲೂನುಗಳು ತುಂಬ ಎತ್ತರಕ್ಕೆ ಹೋಗುತ್ತವೆ. ಹೈಡ್ರೋಜನ್ ಕೂಡ ಗಾಳಿಗಿಂತ ಹಗುರವಾಗಿರುತ್ತೆ. ಆದರೆ ಹೈಡ್ರೋಜನ್ ಅನ್ನೋದು ಅಪಾಯಕಾರಿ, ಸ್ಫೋಟಕ್ಕೆ ಬೇಗ ತುತ್ತಾಗುವ ಸಾಧ್ಯತೆ ಇರುತ್ತೆ. ಸೊ ಹೈಡ್ರೋಜನ್ಗಿಂತಲೂ ಬಲೂನುಗಳಿಗೆ ಹೀಲಿಯಂ ಬಳಸೋದು ಹೆಚ್ಚು. ಅವನು ಕೂಡ ಹೀಲಿಯಂ ಸಿಲಿಂಡರ್ಗಳನ್ನು ಇಟ್ಕೊಂಡಿದ್ದ. ಬಲೂನ್ ಮಾರ್ತಾ ಅರಮನೆಯ ಮುಂಭಾಗಕ್ಕೆ ಬಂದ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವನ ಸಿಲಿಂಡರ್ ಸ್ಫೋಟಗೊಳ್ತು. ಭಯಾನಕ ಶಬ್ದ. ಜನ ಗಾಬರಿಯಾದರು. ಅಷ್ಟರಲ್ಲಿ ಬಲೂನ್ ವ್ಯಾಪಾರಿಯ ದೇಹ ಛಿದ್ರವಾಗಿ ಹೋಗಿತ್ತು. ಅಲ್ಲೇ ಹತ್ತಿರದಲ್ಲಿದ್ದ ಇನ್ನೂ 4 ಜನ ಗಾಯಗೊಂಡಿದ್ರು. ಅದರಲ್ಲಿ ಬೆಂಗಳೂರು ಮೂಲದ ಲಕ್ಷ್ಮಿ ಅನ್ನೋರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ನಂಜನಗೂಡಿನ ಮಂಜುಳಾ, ಕೋಲ್ಕತಾ ಮೂಲದ ಶಹೀನಾ ಶಬೀರ್, ರಾಣೆಬೆನ್ನೂರು ಮೂಲದ ಕೊಟ್ರೇಶ್ ಅನ್ನೋರಿಗೆ ಕೂಡ ಗಂಭೀರವಾದ ಗಾಯಗಳಾಗಿವೆ. ಇನ್ನುಳಿದವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಈ ಸ್ಫೋಟ ಸಂಭವಿಸ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬಂದರು. ಅವರ ತನಿಖೆಯಲ್ಲಿ ಗೊತ್ತಾಗಿದ್ದು ಈ ಬಲೂನ್ ವ್ಯಾಪಾರಿಯ ಹೆಸರು ಸಲೀಂ ಮತ್ತು ಇವನು ಉತ್ತರ ಪ್ರದೇಶದವನು ಅನ್ನೋದು. ಈ ಸಲೀಂ ಮೂಲತಃ ಉತ್ತರ ಪ್ರದೇಶದವನು. ಕೇವಲ 15 ದಿನಗಳ ಹಿಂದಷ್ಟೇ ಇವನು ಮೈಸೂರಿಗೆ ಬಂದಿದ್ದ. ಅಲ್ಲಿನ ಚಾಮರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ ಅಲ್ಲಿ ಇವನು ಉಳ್ಕೊಂಡಿದ್ದ. ಪ್ರತಿದಿನ ಮೈಸೂರಿನ ವಿವಿಧ ಕಡೆಗಳಲ್ಲಿ, ಅದರಲ್ಲೂ ಅರಮನೆಯ ಮುಂಭಾಗದಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ದ. ಡಿಸೆಂಬರ್ 25 ರಾತ್ರಿ 8:30ಕ್ಕೆ ವರಾಹ ಗೇಟ್ ಬಳಿ ಇದ್ದ ಸಲೀಂ ಆನಂತರ ಊಟಿ ರಸ್ತೆಯಲ್ಲಿರುವ ಜಯಮಾರ್ತಾಂಡ ಗೇಟ್ ಬಳಿಗೆ ಬಂದಿದ್ದಾನೆ. ಅಲ್ಲಿ ಘಟನೆ ಸಂಭವಿಸಿ ಸಲೀಂ ಮೃತಪಟ್ಟಿದ್ದಾನೆ. ಇದಿಷ್ಟು ಮಾಹಿತಿ ಸ್ಥಳೀಯ ಪೊಲೀಸರಿಗೆ ಸಿಕ್ಕಿದೆ. ಆದರೆ ಒಂದು ಸ್ಫೋಟದ ತನಿಖೆಯನ್ನ ಇಲ್ಲಿಗೆ ನಿಲ್ಲಿಸುವ ಕಾಲ ಇದಲ್ಲ. ಸಣ್ಣ ಸುಳಿವು ಕೂಡ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ ಬಯಲಿಗೆಳೆದು ಬಿಡುತ್ತೆ ಅನ್ನೋದನ್ನ ಜಮ್ಮು ಕಾಶ್ಮೀರದ ಪೊಲೀಸರ ತನಿಖೆ
ತನಿಖೆಯೊಂದು ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಯಾವ ಘಟನೆಯನ್ನು ಸಣ್ಣದು ಅಂತ ನಿರ್ಲಕ್ಷ್ಯ ಮಾಡೋ ಕಾಲಘಟ್ಟದಲ್ಲಂತೂ ನಾವಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಜಸ್ಟ್ ಒಂದು ಗೋಡೆಯ ಮೇಲಿನ ಪೋಸ್ಟರ್ ಭಾರತದಲ್ಲಿನ ದೊಡ್ಡ ವೈಟ್ ಕಾಲರ್ ಉಗ್ರರ ನೆಟ್ವರ್ಕ್ ಬಯಲಾಗೋದಕ್ಕೆ ಕಾರಣ ಆಯಿತು. ಸೊ ಮೈಸೂರಿನ ಈ ಬ್ಲಾಸ್ಟ್ ಕೇಸನ್ನು ಕೂಡ ತುಂಬ ಸೀರಿಯಸ್ ಆಗಿ ತನಿಖೆ ಮಾಡೋ ಕೆಲಸ ಆರಂಭ ಆಗಿದೆ. ಅದರಲ್ಲೂ ಅಲ್ಲಿ ಬಲೂನ್ ಮಾರಾಟ ಮಾಡೋದಕ್ಕೆ ಬಂದ ವ್ಯಕ್ತಿ ಉತ್ತರ ಪ್ರದೇಶದವನಾಗಿದ್ದ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ. ಜೊತೆಗೆ ಅಲ್ಲಿ ಅನುಮಾನ ಪಡೋದಕ್ಕೆ ಬೇಕಾದ ಇನ್ನೊಂದಷ್ಟು ಅಂಶಗಳು ಕೂಡ ಇವೆ. ಗೆಳೆಯರೆ, ಲಷ್ಕರ್ ಮೊಹಲ್ಲಾದ ಲಾಡ್ಜಲ್ಲಿ ಸಲೀಂ ಮಾತ್ರ ಇರಲಿಲ್ಲ. ಅವನ ಜೊತೆ ಇನ್ನೂ ಇಬ್ಬರು ಇದ್ದರು. ಅವರು ಕೂಡ UP ಮೂಲದವರೇ. ದಿನಕ್ಕೆ 100 ರೂಪಾಯಿ ಬಾಡಿಗೆಗೆ ರೂಮ್ ಮಾಡಿಕೊಂಡಿದ್ರು. ಸ್ಫೋಟ ನಡೆದ ದಿನ ಅವರಿಬ್ಬರು ಬಲೂನ್ ಮಾರಾಟಕ್ಕೆ ಹೋಗಿರಲಿಲ್ಲ. ಸಾಮಾನ್ಯವಾಗಿ ಜನ ಹೆಚ್ಚಿರೋ ದಿನ ವ್ಯಾಪಾರ ಹೆಚ್ಚಿರುತ್ತೆ. ಅವತ್ತು ಇವರು ಹೋಗಬೇಕಿತ್ತು ಅಲ್ವಾ, ಆದರೆ ಅವ್ರು ಯಾಕೆ ಲಾಡ್ಜಲ್ಲಿ ಉಳ್ಕೊಂಡಿದ್ರು? ಈ ಅನುಮಾನ ಬರೋದು ಸಹಜ. ಇದನ್ನು ಪೊಲೀಸರು ತನಿಖೆಯ ವೇಳೆ ಪತ್ತೆ ಮಾಡ್ಕೋತಾರೆ. ಈಗ ಅವರಿಬ್ಬರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಇದು ಸ್ಫೋಟ ಪ್ರಕರಣ. ಹೀಗಾಗಿ ಈ ಸ್ಫೋಟ ಪ್ರಕರಣವನ್ನು NIA ಕೂಡ ಪರಿಶೀಲನೆ ಮಾಡುತ್ತೆ. ಗೆಳೆಯರೆ, ಇಲ್ಲಿ NIA ಮೈಸೂರಿಗೆ ಬರುತ್ತೆ ಅಂದ ತಕ್ಷಣ ಇಡೀ ಪ್ರಕರಣದ ತನಿಖೆಯನ್ನು ಅವರೇ ಮಾಡ್ತಾರೆ ಅಂತೇನಲ್ಲ. ಬದಲಾಗಿ ಇಲ್ಲಿ ಉಗ್ರ ಆಯಾಮಗಳೇನಾದರೂ ಇವೆಯಾ ಅನ್ನೋ ಬಗ್ಗೆ ಇಲ್ಲವರು ಗಮನ ಹರಿಸ್ತಾರೆ. ನಮ್ಮಲ್ಲಿ ಈ ಹಿಂದೆ ನಡೆದಿದ್ದ ಸಾಕಷ್ಟು ಸಣ್ಣ ಸಣ್ಣ ಸ್ಫೋಟ ಪ್ರಕರಣಗಳ ಬೆನ್ನಹತ್ತಿ ಹೋದಾಗಲೂ NIAಗೆ ಅದರ ಹಿಂದಿದ್ದ ಉಗ್ರರ ನೆಟ್ವರ್ಕ್ಗಳ ಲಿಂಕುಗಳು ಸಿಕ್ಕಿವೆ. ಕೊಯಮತ್ತೂರಿನ ಅರುಳ್ಮೆಗು ಸಂಗಮೇಶ್ವರ ತಿರುಕೋವಿಲ್ ಬಳಿ ಬೆಳ್ಳಂಬೆಳಗ್ಗೆ ಒಂದು ಕಾರ್ ಬಾಂಬ್ ಸ್ಫೋಟ ಆಗಿತ್ತು. ಅಲ್ಲಿ ಕಾರಲ್ಲಿಟ್ಟಿದ್ದ ಗ್ಯಾಸ್ ಸಿಲಿಂಡರೇ ಸ್ಫೋಟ ಆಗಿದ್ದು ಅಂತ ಪೊಲೀಸರು ಹೇಳಿದರು. ಸಾಮಾನ್ಯವಾಗಿ ಕಾರುಗಳಿಗೆ ಪೆಟ್ರೋಲು ಡೀಸೆಲ್ನ ಬದಲಿಗೆ ಗ್ಯಾಸ್ ಕಿಟ್ ಅಳವಡಿಸಿ ಅಡುಗೆ ಅನಿಲವನ್ನ ಇಂಧನವಾಗಿ ಬಳಸೋ ಸಾಕಷ್ಟು ಜನ ಇದ್ದಾರೆ. ಕೆಲವರು ಅದನ್ನು ಲೀಗಲ್ ಆಗಿ ಮಾಡ್ಕೊಂಡಿರ್ತಾರೆ, ಮತ್ತೆ ಕೆಲವರು ಇಲ್ಲೀಗಲ್ ಆಗಿ ಮನೆಯ ಸಿಲಿಂಡರ್ನೇ ಬಳಸಿ ಕಾರ್ ಓಡಿಸ್ತಲೂ ಇರ್ತಾರೆ. ಸೊ ಇದು ಕೂಡ ಅಂಥದ್ದೇ ಒಂದು ಸ್ಫೋಟ ಅಂತ ಪೊಲೀಸರು ಅಂದ್ಕೋತಾ ಇದ್ರು. ಆದರೆ ಅಲ್ಲೊಂದು ಸಣ್ಣ ಅನುಮಾನ ಆ ಸ್ಫೋಟದ ತನಿಖೆಯ ದಿಕ್ಕನ್ನು ಬದಲಿಸಿತು. ಅಲ್ಲಿಗೆ NIA ಎಂಟ್ರಿ ಆಯಿತು. ಆ ಬಳಿಕ ಪ್ರಕರಣದಲ್ಲಿ ISIS ಕೈವಾಡ ಇರೋದು ತನಿಖೆಯಲ್ಲಿ ಗೊತ್ತಾಗ್ತಾ ಹೋಯಿತು. ಆ ಕಾರಲ್ಲಿ ಸುಧಾರಿತ ಬಾಂಬನ್ನು ಬಳಸಲಾಗಿತ್ತು. ಇನ್ನು ಮಂಗಳೂರಿನ ವ್ಯಕ್ತಿಯೊಬ್ಬರ ಹತ್ಯಾ ಪ್ರಕರಣ ಮೇಲ್ನೋಟಕ್ಕೆ ದ್ವೇಷದ ಕೊಲೆ ಅಂತ ಅನ್ನಿಸ್ಕೊಳ್ತಾ ಇತ್ತು. ಆದರೆ ಅಲ್ಲಿ NIA ಎಂಟರ್ ಆದ ನಂತರ ಆ ಕೊಲೆಯ ಹಿಂದೆ ದೊಡ್ಡ ಕಾನ್ಸ್ಪರಸಿ ಇದೆ ಅನ್ನೋದು ಗೊತ್ತಾಯ್ತಲ್ಲದೆ PFIನ ಕರಾಳ ಮುಖ ಕೂಡ ಬಯಲಾಗ್ತಾ ಹೋಯಿತು. ಅದು PFI ಸಂಘಟನೆಯ ನಿಷೇಧಕ್ಕೆ ಕೂಡ ಕಾರಣ ಆಯಿತು. ಇನ್ನು ಮಂಗಳೂರಿನ ಬ್ರದರ್ ಒಬ್ಬ ಕುಕ್ಕರನ್ನು ಬ್ಲಾಸ್ಟ್ ಮಾಡಿದ್ನಲ್ಲ, ಆ ತನಿಖೆಯ ಮೂಲ ಕೂಡ ತೀರ್ಥಹಳ್ಳಿ ಮಾಡ್ಯೂಲನ್ನು ಎಕ್ಸ್ಪೋಸ್ ಮಾಡ್ತು. ಹಾಗೆಯೇ ಮೊನ್ನೆ ಅಂದರೆ ದೆಹಲಿಯ ರೆಡ್ ಫೋರ್ಟ್ ಬಳಿಯಲ್ಲಿ ಸ್ಫೋಟ ಆಗೋದಕ್ಕೂ ಮುನ್ನ ಜಮ್ಮು ಕಾಶ್ಮೀರದ ಅನಂತನಾಗ್ ಬಳಿಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಾಡ್ಯೂಲ್ ಒಂದು ಸಿಕ್ಕಿಬಿತ್ತು. ಅವತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಸ್ವಲ್ಪ ಯಾಮಾರಿದ್ರು ಕೂಡ ದೇಶದ ಎಲ್ಲೆಡೆ ಈ ಗ್ಯಾಂಗ್ ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡಿಬಿಡ್ತಾ ಇತ್ತು. ಸೊ ಸಣ್ಣದೊಂದು ಅನುಮಾನ ಕೂಡ ದೊಡ್ಡ ಅನಾಹುತಗಳನ್ನು ತಪ್ಪಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಮೈಸೂರು ಪ್ರಕರಣದಲ್ಲಿ NIA ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಇಲ್ಲಿ 2 ಪ್ರಮುಖ ಕಾರಣಗಳಿಂದ ಈ ತನಿಖೆಗೆ NIA ಎಂಟರ್ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಒಂದು, ಬಲೂನ್ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿ ಸಲೀಂ ಇದ್ನಲ್ಲ, ಅವನು ಉತ್ತರ ಪ್ರದೇಶದಿಂದ ಬಂದಿದ್ದ ಅನ್ನೋದು. ಇನ್ನು ಇಲ್ಲಿ ಮತವನ್ನು ಎಳೆದು ತರೋರಿಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ತನಿಖಾ ಸಂಸ್ಥೆಗಳಿಗೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದರ ಅರಿವಿದೆ. ನೇಪಾಳದ ಗಡಿಯಲ್ಲಿನ ಮಸೀದಿಗಳನ್ನು ಬಳಸಿಕೊಂಡು ಹೇಗೆ ಟರ್ಕಿ ಹಾಗೂ ಪಾಕಿಸ್ತಾನಗಳು ಭಾರತದ ವಿರುದ್ಧ ಸಂಚನ್ನು ರೂಪಿಸ್ತಾ ಇವೆ ಅನ್ನೋದು ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ಎಕ್ಸ್ಪೋಸ್ ಆಗಿದೆ. ಅದರ ಜೊತೆ ಉತ್ತರ ಪ್ರದೇಶದ ಸಾಕಷ್ಟು ಮಸೀದಿಗಳ ಮೌಲ್ವಿಗಳು ಮತಾಂಧತೆಯನ್ನು ಯುವಕರ ತಲೆಗೆ ತುಂಬುತ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಬಲಿಯಾಗುವ ಯುವಕರದ್ದು ಸಣ್ಣ ಪಾತ್ರ ಮಾತ್ರ. ಆದರೆ ಅವರನ್ನು ಆಯುಧಗಳನ್ನಾಗಿ ತಯಾರು ಮಾಡುವ ಮುಲ್ಲಾಗಳ ಬಗ್ಗೆ ತನಿಖಾ ಸಂಸ್ಥೆಗಳು ಅನುಮಾನವನ್ನು ವ್ಯಕ್ತಪಡಿಸುತ್ತಲೇ ಇವೆ. ಮೊನ್ನೆ ಸಿಕ್ಕ ಡಾಕ್ಟರ್ ಮಾಡ್ಯೂಲ್ ಇತ್ತಲ್ಲ, ಅದರಲ್ಲಿ ಕೂಡ ವಿದ್ಯಾವಂತ ವೈದ್ಯರ ತಲೆ ಕೆಡಿಸಿದ್ದು ಮದರಸಾ ಛಾಪ್ ಮುಲ್ಲಾಗಳೇ. ಹೀಗಾಗಿ ಉತ್ತರ ಪ್ರದೇಶದ ಲಿಂಕ್ ಇದೆ ಅಂದ ಕೂಡಲೇ ಸ್ವಲ್ಪ ಹೆಚ್ಚು ಅನುಮಾನಗಳನ್ನು ಇಟ್ಕೊಂಡೇ ತನಿಖೆಯನ್ನು ಮಾಡ್ತಾರೆ. ಹಾಗೆ ಇವನು ಉತ್ತರ ಪ್ರದೇಶದವನು ಅನ್ನೋದು ಕೂಡ ಈಗ ಸಿಗ್ತಾ ಇರೋ ಪ್ರಾಥಮಿಕ ಮಾಹಿತಿ. ಆದರೆ ಅವನು ಅಲ್ಲಿಯವನೇನಾ ಅಥವಾ ಅಲ್ಲಿಗೂ ಬೇರೆಲ್ಲಿಂದಲಾದರೂ ಬಂದವನ ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ. ಇನ್ನು ಗೆಳೆಯರೆ, ಸಾಮಾನ್ಯವಾಗಿ ಹೀಲಿಯಂ ಅನ್ನೋದು ಸ್ಫೋಟಗೊಳ್ಳೋದಿಲ್ಲ. ಅದೊಂದು ಜಡ ಅನಿಲ ಅಂತ ಹೇಳ್ತಾರೆ. ಅದಕ್ಕೆ ಸುಡುವ ಗುಣ ಇರೋದಿಲ್ಲ. ಇನ್ನು ಸಿಲಿಂಡರ್ ಬ್ಲಾಸ್ಟ್ ಆಗಬೇಕು ಅಂದರೆ ಅದು ಅತಿಯಾದ ಬಿಸಿಗೆ ಎಕ್ಸ್ಪೋಸ್ ಆಗಿ ಅದರಲ್ಲಿನ ಅನಿಲ ಅತಿಯಾದ ಒತ್ತಡಕ್ಕೆ ಬೀಳಬೇಕು. ಇದನ್ನು ಕೆಮಿಸ್ಟ್ರಿಯ ಥರ್ಮೋಡೈನಮಿಕ್ಸ್ ಪ್ರಕಾರ PV ಈಸ್ ಈಕ್ವಲ್ಸ್ ಟು NRT ಅಂತ ಹೇಳ್ತಾರೆ. P ಅಂದರೆ ಪ್ರೆಷರ್, V ಅಂದರೆ ವಾಲ್ಯೂಮ್, N ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್, R ಅಂದರೆ ಗ್ಯಾಸ್ ಕಾನ್ಸ್ಟಂಟ್, ಇನ್ನು T ಅಂದರೆ ಟೆಂಪರೇಚರ್.
ಇದನ್ನ ಐಡಿಯಲ್ ಗ್ಯಾಸ್ ಲಾ ಅಂತ ಕರೀತಾರೆ. ಇಲ್ಲಿ ಬಿಸಿ ಹೆಚ್ಚಾದಾಗ ಸಿಲಿಂಡರ್ ಸ್ಫೋಟಗೊಳ್ಳುತ್ತೆ. ನಾರ್ಮಲ್ ಆಗಿ ಸಿಲಿಂಡರ್ 15.87 kg/cm² ನಷ್ಟು ಪ್ರೆಷರ್ ಅನ್ನ ಹೊಂದಿರುತ್ತೆ. ಈ ಪ್ರೆಷರ್ನ ಮಟ್ಟ 85ರಿಂದ 90ಕ್ಕೆ ರೀಚ್ ಆದಾಗ ಸಿಲಿಂಡರ್ ಸ್ಫೋಟಗೊಳ್ಳುತ್ತೆ. ಇಷ್ಟಾಗಬೇಕು ಅಂದ್ರೆ ಆ ಸಿಲಿಂಡರ್ ಕನಿಷ್ಠ 50 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ತಾಪಮಾನಕ್ಕೆ ನಿರಂತರವಾಗಿ ಎಕ್ಸ್ಪೋಸ್ ಆಗ್ತಾ ಹೋಗಬೇಕು. ಆದ್ರೆ ಮೈಸೂರಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ಪೂರಕವಾದ ವಾತಾವರಣನೇ ಇರಲಿಲ್ಲ. ಡಿಸೆಂಬರ್ನ ಚಳಿ, ಅದು ರಾತ್ರಿ. ಮೈಸೂರಲ್ಲಿ ಆ ಸಿಲಿಂಡರ್ ಹೀಟ್ ಆಗೋದಕ್ಕೆ ಇನ್ಯಾವ ವಾತಾವರಣ ಆಯ್ತು, ಇನ್ಯಾವ ಕಾರಣ ಆಯ್ತು? ಇನ್ನು ಅವನು ಬಂದು 15 ದಿನ ಆಗಿದೆ. ಅವನಿಗಾಗಲೇ ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಅನ್ನೋದು ಎಲ್ಲಿಂದ ಸಿಗ್ತು? ಅವನು ಮೊದಲೇ ಇಲ್ಲಿಗೆ ಬಂದಿದ್ನ? ಬಲೂನ್ ಮಾರಾಟ ಮಾಡೋದಕ್ಕೆ ಅಂತಲೇ ಅವನು ಮೈಸೂರಿಗೆ ಬಂದಿದ್ದ? ಅವನಿಗೆ ಮೈಸೂರಲ್ಲಿ ಬೇರೆ ಯಾರ ಜೊತೆಗಾದರೂ ಸಂಪರ್ಕಗಳಿದ್ವಾ? ಹೀಗೆ ನಾನಾ ಆಯಾಮಗಳಿಂದ ಅಲ್ಲಿ ತನಿಖೆ ಆಗ್ತಾ ಹೋಗುತ್ತೆ. ಇನ್ನು ಇದೇ ಮೊದಲ ಬಾರಿಗೆ ನಮ್ಮ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ಪ್ರಕರಣದ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಮಾತಾಡಿದ್ದಾರೆ. ಈ ಪ್ರಕರಣದಲ್ಲಿ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸೋದಕ್ಕೆ ಆದೇಶ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದರ ಜೊತೆ ಪೊಲೀಸರು ಕೂಡ ಉತ್ತರ ಪ್ರದೇಶದ ಈ ಬಲೂನ್ ವ್ಯಾಪಾರಿಗಳಿಗೆ ಹೀಲಿಯಂ ಸಿಲಿಂಡರ್ಗಳು ಎಲ್ಲಿಂದ ಸಿಕ್ಕಿವೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇದು ನಿಜಕ್ಕೂ ಆಗಬೇಕಾಗಿರೋ ಕೆಲಸ. ಹಾಗೆ ಇದು ನಾಡಿನ ಭದ್ರತೆಗೆ ಸಂಬಂಧಪಟ್ಟ ವಿಷಯ. ಮತಧರ್ಮಗಳನ್ನು ನೋಡದೆ ಪ್ರಾಮಾಣಿಕವಾಗಿ ಹಾಗೂ ಪಾರದರ್ಶಕವಾಗಿ ಪೊಲೀಸರು ತನಿಖೆಯನ್ನು ಮಾಡಲಿ. ಇಂಥ ಘಟನೆಗಳು ನಮ್ಮಲ್ಲಿ ಮರುಕಳಿಸದಿರಲಿ ಅಂತ ಆಶಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.